ನಿಂದ ಥಾಮಸ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಮಾತಾಡಿ ಸರ್. ನಮಸ್ತೆ ಮ್ಯಾಮ್. ಇಷ್ಟೊತ್ತು ನಾವು ಕೇಳಿದ ನಿಮ್ಮ ರಿಪೋರ್ಟ್ ಅವರು ಮಂಜು ಅವ್ರದ್ದು ತುಂಬಾ ಮನಸ್ಸಿಗೆ ಬೇಜಾರಾಯ್ತು. ಸರ್ ಮಂಜು ಸರ್. ಸರ್ ನಮಸ್ಕಾರ, ಹೇಳಿ ಸರ್. ಸರ್ ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಆಗ ದಿನಗಳು ಕೆಟ್ಟ ದಿನಗಳಾಗಿರ್ತದೆ, ಬರುವಂತ ದಿನ ನಿಮ್ಗೆ ಒಳ್ಳೇದಾಗ್ಲಿ. ಅವ್ರು ಮತ್ತೆ ಬರ್ತಾರಂತ ವಿಷಯಕ್ಕೆ ಕೇಳ್ಪಟ್ಟು ನೋಡಿದ ಮೀಡಿಯಾದಲ್ಲಿ. ನಿಮ್ ಮೀಡಿಯಾ ಬಂದೇ ಬರ್ತಾಳೆ, ನನ್ಗೆ ಗೊತ್ತು ಸರ್. ಅವಳು ಖಂಡಿತ ನಿಮ್ ಪ್ರೀತಿ ಯಾವತ್ತೂ ಸೋಲಲ್ಲ ಸರ್. ನಿಮ್ ಪ್ರೀತಿ ಗೆಲ್ಲುತ್ತೆ. ನನ್ನ ಪ್ರೀತಿ ಮಾಡಿ ಸುಮಂಗಲಿ ಆಗಿ ನನ್ ಮದುವೆ ಆಗಿ ಬಂದಿರೋದು ಅವಳು. ಕೇಳ್ದು ಸರ್, ಎಲ್ಲ ಕೇಳೋದು. ಅಳ್ಬೇಡಿ, ಎಲ್ಲ ಮರ್ತು ಹೊಸ ಜೀವನ ಮಾಡೋಣ ಅಷ್ಟೇ. ಖಂಡಿತ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಗೆ, ನಿಮ್ ಮಕ್ಕಳಿಗೆ, ನಿಮ್ಮ ದೊಡ್ಡ ಮಗನಿಗೆ ಅಮ್ಮ ಆಗಿದೆ ಅಂತ ಹೇಳಿದ್ರು ಖಂಡಿತ ಅದು ಗುಣ ಆಗುತ್ತೆ. ನಾವೆಲ್ಲ ಅಮ್ಮ ಆಗಿದೆ ಅವನ್ಗೆ, ದೊಡ್ಡವನ್ಗೆ. ಖಂಡಿತ ಸಕ್ಸಸ್ ಆಗುತ್ತೆ. ನಿಮ್ಮ ಹೊಸ ಜೀವನಕ್ಕೆ ನಾವೆಲ್ಲರೂ ಕಂಗ್ರಾಜ್ ಹೇಳ್ತೀವಿ. ವಿಶೇಷವಾಗಿ ಮ್ಯಾಮ್, ನೀವು ಈ ಒಂದು ಆಂಕರಿಂಗ್, ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ನಿಜವಾಗ್ಲೂ ನೀವು ಮಾಡಿದಂತ ಈ ಮಹತ್ ಕಾರ್ಯವು ಒಂದು ಕುಟುಂಬನ ಸೇರಿಸ್ತಿದೆ. ಹ್ಯಾಂಡ್ಸ್ ಅಪ್ ಮೇಡಮ್. ಗಾಡ್ ಬ್ಲೆಸ್ ಯು ಮೇಡಮ್ ಎಲ್ಲರಿಗೂ. ಥ್ಯಾಂಕ್ ಯು. ಥಾಮಸ್ ಅವರೇ, ನನ್ಗೆ ಒಂದು ಪ್ರಶ್ನೆ ಕೇಳ್ಬೇಕನ್ನಿಸ್ತು ನಿಮ್ಗೆ. ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಚಿಕ್ಕ ಪುಟ್ಟ ಸಮಸ್ಯೆ ಆದಾಗ್ಲೂ, ಚಿಕ್ಕ ಪುಟ್ಟದು ಅಂತಲ್ಲ, ಸಮಸ್ಯೆ ಅಂದ ತಕ್ಷಣ ಎಲ್ಲರೂ ಒಂದಾಗ್ಬಿಡ್ತಾರೆ. ಬಟ್ ಗಂಡು ಮಕ್ಕಳು ಇಂಥ ಸಮಸ್ಯೆದಲ್ಲಿ ಸಿಗಾಕೊಂಡಿದ್ದಾರೆ ಅಂದಾಗ ಅವ್ರನ್ನ ನೋಡೋ ರೀತಿಯೇ ಬದಲಾಗ್ತದೆ. ಬಹುಶಃ ಇದು ತುಂಬಾ ಬದಲಾಗ್ಬೇಕ ನಮ್ಮ ಸಮಾಜದಲ್ಲಿ ಅಂತ. ನೋವಾದ್ರೆ ಗಂಡಿಗೂ ನೋವಾಗುತ್ತೆ, ಹೆಣ್ಣಿಗೂ ನೋವಾಗುತ್ತೆ. ನೋವೇ, ಮಕ್ಕಳೇ ಅಲ್ವಾ ಇಬ್ರಿಗೂ? ಶೂರ್ ಮ್ಯಾಮ್. ನಮ್ಗೆ 49 ವರ್ಷ ಆಗಿದೆ ಸ್ವತಂತ್ರ ಸಿಕ್ಕಿ. ಇವತ್ತವರೆಗೂ ಸಹ ನೀವ್ ಹೇಳಿದಂತ ಮಾತು, ಸ್ತ್ರೀಗಿರುವಂತ ಒಂದು ಪ್ರೋತ್ಸಾಹ ಖಂಡಿತ ಪುರುಷರಿಗಿಲ್ಲ. ಅದು ಖಂಡಿತ ಈ ಒಂದು ಕಾರ್ಯಕ್ರಮದಿಂದ ಸಿಗುತ್ತೆ ಅಂತ ನನ್ನ ನಂಬಿಕೆ ಸಹ ಹುಟ್ಟಿದೆ. ಯಾಕೆಂದ್ರೆ ಸ್ತ್ರೀಯರಿಗಿರುವಂತ ಪ್ರೋತ್ಸಾಹ ಖಂಡಿತ ಪುರುಷರಿಗೆ ಸಿಗ್ಲಿ. ಯಾಕಂದ್ರೆ ಪುರುಷರು ಅವರು ಅದೇ ಹೇಳ್ತಾರಲ್ಲ, ಕಣ್ಣಲ್ಲಿರುವಂತ ನೀರು ಹೊರಗಡೆ ತೋರಿಸ್ತೇನೆ, ದುಃಖ ತೋರಿಸ್ಕೊತಾರೆ ಅಂದಂಗೆ ಎಲ್ಲೋ ತೋರಿಸ್ಕೊಳ್ಳಲ್ಲ ಎಷ್ಟೋ ಜನರು. ಆದ್ರೆ ಖಂಡಿತ ಇವತ್ತಿನ ಈ ಒಂದು ಹೊಸ ಒಂದು ಕಾರ್ಯಕ್ರಮದಿಂದ ಖಂಡಿತ ಪುರುಷರಿಗೂ ಒಂದು ಬೆನ್ನೆಲುಬಾಗಿ ನೀವು ನಿಂತಿದಂಗೆ ಖಂಡಿತ ಎಲ್ಲರಿಗೂ ಬೆನ್ನೆಲುಬಾಗಿ ಎಷ್ಟೋ ಜನ ನೊಂದಿದ್ದಾರೆ ಮೇಡಮ್. ಇದನ್ನ ನೋಡಿದೀನಿ ನಾನು. ನಾನು ಸಹ ಹೊರಗಡೆ ಮುಜುಗರ. ಖಂಡಿತ ಮ್ಯಾಮ್. ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ ಕೆಲವೊಂದು ವಿಷಯದಲ್ಲಿ. ಅವಾಗ ಹೇಳ್ಕೊಳಕ್ ಆಗಲ್ಲ, ತಮ್ಮ ಜೀವನನೇ ಮುಳುಪಾಗಿಟ್ಬಿಡ್ತಾರೆ ಮಕ್ಕಳಿಗೋಸ್ಕರ. ಇವತ್ತಿಗೂ ಸಹ ನೋಡ್ತಾ ಇದೀನಿ. ಎನಿವೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಮತ್ತೊಬ್ರು ಮಂಗಳಮ್ಮ ಅಂತ ಒಬ್ಬ ಮಹಿಳೆ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಾನ್ ನಿರೀಕ್ಷೆ ಮಾಡ್ತಾ ಇದ್ದೆ ಯಾರಾದ್ರೂ ಹೆಣ್ಮಕ್ಳು ಫೋನ್ ಮಾಡ್ಬಾರ್ದ ಇದಕ್ಕೆ ಅಂತ. ಅಲ್ಲ, ಟಿವಿ ನೋಡ್ತಾ ಇದ್ವಿ ನಾವು, ಬಹಳ ಹೊತ್ತಿಂದ ನೋಡ್ತಾ ಇದ್ವಿ. ಅದಕ್ಕೆ ಪಾಪ ನೋಡ, ಅಷ್ಟೆಲ್ಲ ನೋಡ್ಕೊಂಡ್ರೆ ಅವ್ರು ಹೋಗಿರಲ್ಲ, ಅವ್ರಿಗೆ ಎಂತ ಮನ್ಸಿದ್ದೈತೆ ಅಂತ. ಏನ್ ಅನ್ನಿಸ್ತು ನಿಮ್ಗೆ? ನಮಗೆ ಪಾಪ ಅಯ್ಯೋ ಅನ್ಸುತ್ತೆ. ಅವ್ರು ನೋಡ್ 3 ಮಕ್ಳು, ಪಾಪ ಕಷ್ಟ ಅಲ್ಲ ನಿಮ್ಮ ಜೀವನ. ಸಾಮಾನ್ಯ ಹೆಣ್ಮಕ್ಳು ನನ್ ಗಂಡ ಬಿಟ್ಟೋದ, ನನ್ ಮಕ್ಳಿಗೆ ಯಾರ್ ಗತಿ, ನನ್ ಮಕ್ಳು ನೋಡ್ಕೊಳ್ಳೋದ್ಯಾ ಹೆಂಗೆ, ಅವ್ನ್ ಹೊಡೆದ್ರು ಪರವಾಗಿಲ್ಲ, ನನ್ ಮಕ್ಳಿಗೋಸ್ಕರ ಅವ್ನಿದ್ರೆ ಸಾಕು ಅಂತ ಕೇಳೋದನ್ ಕೇಳಿರ್ತೀವಲ್ವಾ? ಎಲ್ಲ ಕೇಳಿರ್ತೀರಿ. ಒಬ್ಬ ಗಂಡಸು ಈ ರೀತಿಯಾಗಿ ಹೊರಗ್ ಬಂದು ಪುರುಷರು ಮಾತಾಡೋದು ಬಾರಿ ಕಡಿಮೆ. ಹೌದು, ಅಷ್ಟೊಂದ್ ಚೆನ್ನಾಗ್ ನೋಡ್ಕೊಳ ಗಂಡನ್ ಬಿಟ್ಟು ಆ ಅಮ್ಮ ಇನ್ನೆಂತ ಮನುಷ್ಯನ. ಬೇರೆಯವ್ರು ಯಾರು ನೋಡ್ಕೊಂತಾರ ಹೇಳ್ರಿ ಅವ್ರು? ಅಲ್ವಾ? ಅಯ್ಯೋ, ನಮಗೆ 2 ಜನ ಹೆಣ್ಮಕ್ಳು, ಚಿಕ್ಕ ವಯಸ್ಸಿಗೆ ಗಂಡ ತೀರ್ಕೊಂಡ ಅಂತ ಮಕ್ಳು ಒಬ್ರು ಬೆಂಗಳೂರಲ್ಲಿ ಇದಾರೆ, ಒಬ್ರು ಹಿರಿಯೂರಲ್ಲಿ ಇದಾರೆ. ನಾವ್ ಸಣ್ಣ ಮಕ್ಕಳನ್ನ ಸಾಕಿ ಜೀವನ ಮಾಡಿದ್ವಿ. ಇಂತ ಪುಣ್ಯಾತ್ಮನ್ ಬಿಟ್ಟು ಅಮ್ಮ ಇನ್ನೇನ್ ಹೋಗಿದಾಳ ಅಲ್ಲಿ. ನಿಮ್ಗೆ ಎಲ್ರು ಸಪೋರ್ಟ್ ಮಾಡ್ತಾ ಇದಾರೆ ಮಂಜು ಅವ್ರೆ, ಬರೀ ಗಂಡು ಮಕ್ಳು ಅಂತಲ್ಲ, ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾ ಇದಾರೆ. ನೋಡಪ್ಪ, ಇಂತ ಹುಡುಗ ಎಲ್ರಿಗೂ ಸಿಗ್ಬೇಕು ಅನ್ನೋ ತರ ಮಾತಾಡ್ತಾರೆ. ಪಾಪ ಒಳ್ಳೆ ಮನುಷ್ಯ ನೋಡಿ. ಇನ್ನಾದ್ರೂ ಸಮಾಧಾನದ ಕರೀತಾರ ಅಂದ್ರೆ ಅದೇ ಬಾರಿ ಗ್ರೇಟ್ ಅಮ್ಮ. ಗಂಡ್ ಮಕ್ಳು ಈ ತರ ಬುದ್ಧಿ. ಅದೇ ಮಾತಾಡಿ ಇದಾರೆ ಮಂಜು ಅವರು, ಮಂಗಳವ್ರೆ. ಅದೇ ಒಳ್ಳೆ ಮನ್ಸ ಐತ್ ಬಿಡಪ್ಪ. ನೋಡ್, ಹಂಗಾದ್ರೂ ಕರ್ಕಂತ ಅಂದ್ರಲ್ಲೇ ಅವ್ರಿಗೆ ಇನ್ನೆಷ್ಟು ಗ್ರೇಟ್ ನೋಡು. ಯಾವತ್ತಿದ್ರು ಅವಳು ತುಂಬಾ ಒಳ್ಳೆ ಹುಡುಗಿನೇ, ಯಾರ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ರೆ ಅವಳಿಗೆ ಜಾಸ್ತಿ. ಹೌದೌದು, ಅದೇನ್ ಕರೆಕ್ಟ್. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಚಿಕ್ಕಮಗಳೂರಿನಿಂದ ನವೀನ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಇಡೀ ಪ್ರೋಗ್ರಾಮ್ ನೋಡಿ, ಸ್ಟೋರಿ ಕೇಳಿ ಏನ್ ಅನ್ನಿಸ್ತು ನಿಮಗೆ? ಆಶ್ಚರ್ಯ ಆಯ್ತಾ? ನನಗೆ ಶಾಕ್ ಆಗಿದೆ ಮೇಡಮ್.
ಯಾಕೆ ಏನಪ್ಪಾ ಅಂತ ಹೇಳಿದ್ರೆ ಇಂಥವ್ರೆಲ್ಲ ತುಂಬಾ ವಿರಳ ಮೇಡಮ್, ಈ ತರ ಎಲ್ಲ ಸೇರಿಸ್ಕೊಳ್ಳೋದು. ಅಲ್ವಾ ಅಲ್ವಾ ಹೌದು ಹೌದು. ಹ್ಮ್ ಹ್ಮ್ ಈ ತರದ ಘಟನೆಗಳು ತುಂಬಾ ನಡೀತಿರುತ್ತೆ. ಬಟ್ ಅಂದ್ರೆ ಇವರು ಕರ್ಕೊಂಡಿರೋದು ತುಂಬಾ ಗ್ರೇಟ್ ಅನ್ಸುತ್ತೆ ನಮಗೆಲ್ಲ. ಹೌದು ಹೌದು ಹೌದು. ಬೇರೆಯವ್ರಾಗಿ ಸಾಮಾನ್ಯ ಗಂಡು ಮಕ್ಳು ಎಷ್ಟೇ ಕೊರಗಿದ್ರು ಹೊರಗಡೆ ತೋರಿಸ್ಕೊಳ್ಳಲ್ಲ ಯಾರು ಏನ್ ಅನ್ಕೊಂಡ್ಬಿಡ್ತಾರೋ ಅಂತ. ಬಹುಶಃ ಮಂಜು ಅವರು ಹಂಗ್ ಮಾಡಿದ್ರೆ ನಿಮ್ಗೆ ಇವತ್ತು ಈ ತರದ ನ್ಯಾಯ ಸಿಗ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ ಅಲ್ವಾ? ಮೇಡಮ್ ನಾನು ಆ ಥರ ನೀವ್ ಯಾಕೆ ಮಾಡಿದ್ರಿ ಹಂಗೆ ಮಕ್ಳಿಗೋಸ್ಕರ ಕಣ್ಣೀರ್ ಹಾಕಿದ್ದು, ಸಮಾಜದ ಮುಂದೆ ಬಂದಿದ್ದು? ಇಲ್ಲ ಮೇಡಮ್, ನನ್ನ ಹೆಂಡತಿ ನನ್ನ ಮಕ್ಕಳು ನಾನು ಚೆನ್ನಾಗಿರ್ಬೇಕು ಅಂತ ಮೇಡಮ್, ಅಷ್ಟೇ, ಇನ್ನೇನಿಲ್ಲ ಮೇಡಮ್. ನವೀನ್ ಅವ್ರೆ ಮಾತಾಡಿ. ಮಂಜು ಅವ್ರಿದ್ದಾರೆ. ನನ್ನ ಹೆಂಡತಿ ನನ್ನ ಮಕ್ಕಳು ನಾನು ಚೆನ್ನಾಗಿರ್ಬೇಕಂತ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ನನ್ನ ಹೆಂಡತಿ ನನ್ನ ಮಕ್ಕಳಿಗೋಸ್ಕರನೇ, ನನಗೋಸ್ಕರ ಅಲ್ಲ ಮೇಡಮ್. ಅಲ್ಲ, ನೀವು ಧೈರ್ಯವಾಗಿರಿ ಸರ್, ಏನು ಪ್ರಾಬ್ಲಮ್ ಆಗಲ್ಲ, ಬಂದೇ ಬರ್ತಾರೆ. ನನ್ನ ಮನ್ಸು ಅವಳು ನನ್ನ ಹತ್ರ ಇದ್ದಾಳೆ, ನೈಟ್ ಎಲ್ಲ ನೋಡಿ ಈ ಫೋಟೋ ಇಟ್ಕೊಂಡೇ ಮಲ್ಗೋದು. ನನ್ನ ವೈಫು ನನ್ನ ಹತ್ರನೇ ಇದ್ದಾಳೆ, ನನ್ನ ಪಕ್ಕದಾಳೆ ಇದ್ದಾಳೆ ಅಂತ ನನಗೆ ನಂಬಿಕೆ. ಲೀಲಾನೇ ಅನ್ನೋದು ನಾನು ಯಾವಾಗೂ. ಚಿನ್ನಿ ಹಂಗೆ ಹಿಂಗೆ ಅಂತ ಹೇಳ್ತೀನಿ, ಒಂದೊಂದ್ಸಲಿ ನಾನು ಅವಳು ಬೈತೀರಿ, ಅವಳು ನನಗೆ ಬೈತಾಳೆ ಹಂಗೆ ಹಿಂಗೆ ಅಂತ. ಸರ್ ಆಯ್ತಮ್ಮ, ನಾನು ಬಿಟ್ಟಾಕ್ಬಿಟ್ಟು ನಾನು ಕೆಟ್ಟ ಮಾತೆಲ್ಲ ಬೈದಿದ್ದಾಳೆ, ಆದ್ರೆ ನನ್ನ ಮನ್ಸಲ್ಲಿ ಹಾಕೊಂಡಿಲ್ಲ. ನನ್ನ ಹೆಂಡತಿ ಅಂದ್ಬಿಟ್ಟು ಎಷ್ಟೋ ದಿನ ಹಂಗೆ ಹಿಂಗೆ ಸೋಳೆ ಮಗನೆ ಹಂಗೆ ಹಿಂಗೆ ಅಂತೆಲ್ಲ ಬೈದಿದ್ದಾಳೆ ಸಿಟ್ಟಲ್ಲಿ. ನಾನು ಯಾವಾಗೂ ನೋಡಿ ಅವಳ ಬಗ್ಗೆ ಒಂದು ಮಾತು ಕೂಡ ಇವಾಗೂ ಅಷ್ಟೇ ಮಾತಾಡಲ್ಲ. ಮನೆ ನಾನು ಬೈದೆ, ನಾನು ಇಲ್ಲಿ ಸ್ಟೇಷನ್ ಹತ್ರ ನಾನು ಬೈದಿರೋದು ನಾನು ನಿಜಾನೇ ಬೈದೆ. ಕೋಪ ಆಯ್ತು, ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಇನ್ನೊಬ್ಬನ ಹೆಂಗೆ ನೋಡ್ಕೊಂಬಿಟ್ಟೆ ನಾನು ಬೈದೆ. ಮೇಡಮ್ ಈ ಥರ ಮಾಡ್ಬೋದ ನೀನು ಹೇಳು, ಈ ಥರ ಫಸ್ಟ್ ನೀನು ಹೇಳ್ಬೇಕು ತಾನೆ ನನಗೆ, ನನ್ನ ಯಾಕೆ ಕರ್ಕೊಬಂದೆ ಅಮ್ಮ, ಈ ಥರ ಮಾಡ್ತೀನಿ ನಾನು ಬಿಟ್ಬಿಡ್ತೀನಿ ಮೇಡಮ್. ಆವಾಗ ನಾನು ಚೆನ್ನಾಗಿ ಒಳ್ಳೆ ಫಿಗರ್ ಥರ ಅವಾಗ ಇದ್ನಲ್ಲ, ಫ್ರೆಶ್ ಫಿಗರ್ ನಾನೇ ಅಂದ್ಕೊಳ್ಳಿ. ಅವ್ಳು ಕೆಟ್ಟೋಗಿ ಬಂದಿದ್ದಾಳೆ, ನಾನು ಮದುವೆ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಹಿಂಗೆ ಮಾಡ್ಬೋದ ಹೇಳಿ? ತಲೆ ಎತ್ಕೊಂಡು ಓಡಾಡೋಕೆ ಆಗುತ್ತಾ ಮೇಡಮ್ ಇವಾಗ? ಅಲ್ಲಿ ನೀನು ಹೇಳಿ. ನಾನು ತುಂಬ ದೂರ ಹೋಗ್ಬಿಡ್ತೀನಿ ಮೇಡಮ್, ಬೆಂಗಳೂರಲ್ಲೇ ಇರಲ್ಲ, ನಾನು ಹೆಂಡ್ತಿನ ಕರ್ಕೊಂಡು ತುಂಬ ದೂರ ಹೋಗ್ಬಿಡ್ತೀನಿ.